ಅಪ್ಪ ಅಪ್ಪ ಮತ್ತೆ ಯಾರು ಗೊತ್ತೇ ಬೆಂಕಿ ಇಕ್ಕಿದ್ದು ನನಗೆ ಗೊತ್ತು. ಈ ಯಾರು ಬೆಂಕಿ ಇಕ್ತವ್ರೆ ನಮ್ಮ ಚಿಕ್ಕಮ್ಮನ ಗುಡಿಸ್ಲಿಗೆ ಅಂತೇಳಿ ನನಗೆ ಗೊತ್ತು ಕಣಪ್ಪ. ಯಾರು ಪಾಪ? ಯಾರು ಇಕ್ಕಿದ್ದು? ಬೆಂಕಿ ಇಕ್ಕಿದ್ದು ಯಾರು? ನಾನು ಯಾರು ಇಕ್ಕಿದ್ರತ್ತು? ಯಾರೋ ಸರಿಯಾಗಿ ಮಾಡ್ಯವ್ರಲ್ಲ ಅನ್ಕಂಡೆ. ಯಾರಪ್ಪ? ಅಪ್ಪ ಅಪ್ಪ ಯಾರು ಗೊತ್ತೇ ಬೆಂಕಿ ಇಕ್ಕಿದ್ದು? ಪಾಂಡಪ್ಪಣ್ಣಯ್ಯ. ನಾನು ಅಲ್ಲಿ ಆಸಿ ಬೋತಿದ್ನ ಆ ಅಣ್ಣಯ್ಯನೇ ಬೆಂಕಿ ಕಡಿ ತೀಡಿ ಇಕ್ಕಿದ್ದು. ನಾನು ಯಾಕಣ ಬೆಂಕಿ ಇಕ್ತೀಯ ಅಂತಂದೆ. ಅತ್ತಿ ಯಾರಿಗೂ ಹೇಳ್ಬೇಡ ಸುಮ್ಮನೆ ಅಂತಕ್ಕೆ ಹೋಗು ಅಂತು. ಅಪ್ಪ ಪಾಂಡಪ್ಪಣ್ಣ ಇಕ್ಕಿದ್ದು. ಅವಾಗಲೇ ಹೇಳ್ಬೇಕ ಬೇಡವ ನೀನು? ಬಾಯ ಕ್ಯಾತ ಇಕ್ಕೊಂಡಿರೋ ನಂಗಿದ್ದೆ. ಅವಾಗಲೇ ಪಾಂಡಪಣ ಅಂತ ಹೇಳ್ಬೇಕಿಲ್ಲ. ಮತ್ತೆ ಪಾಂಡಪ್ಪಣ್ಣಯ್ಯ ಯಾರಿಗೂ ಹೇಳ್ಬೇಡ ಅಂತ ಹೇಳಿತ್ತು. ಹೇಳಿರೆ ನೋಡ್ಗುಂಡ ನಿನ್ಗೇನಿಲ್ಲ ಅಂತ ಅಂತು. ಮತ್ತೆ ನನಗೆ ಬಿಸ್ಕತ್ ಕೊಡ್ಸಿತ್ತಾ, ನೀನು ಯಾರಿಗೂ ಹೇಳ್ಕೊಡ್ದು ಗುಂಡ ನಾನು ಇಕ್ಕಿದ್ನಿ ಅಂತ ಯಾರಿಗೂ ಹೇಳ್ಬೇಡ ಸುಮ್ಕಿರು. ನಿಮ್ಮ ಚಿಕ್ಕ ಮುಂದೆ ದೌಲತ್ತು, ಯಾರಿಗೂ ಹೇಳ್ಬೇಡ ಅಂತ ಹೇಳಿತ್ತು. ಯಾತ ಹೇಳ್ತಾನಲ್ಲ ಬಸಣ್ಣ ಮಾಮ, ಏನೋ ಹೇಳ್ತಾ ಇದ್ದಾನೆ. ಆಗ ಅವಳು ಗುಡ್ಲಿಗೆ ಬೆಂಕಿ ಇಕ್ಕಿದ್ದು ಅಪ್ಪ ಅಂಡಪ್ಪಂತಿ. ಯಾಕ ದುಡ್ಡು ಪಡ್ಡು ಕೊಟ್ಟಿರ್ಲಿಲ್ವೇನ ಅದೇನ ಬೆಂಕಿ ಇಕ್ಕವನಂತೆ. ಅದ ನನ್ನ ಅಂತಾಳೆ, ನನ್ನ ಬೊಯ್ಕೆಂತ ಇರ್ತಾಳೆ. ಯಾರು ಇಕ್ಕಿದ್ರು ಏನು ಎತ್ತ ಅಂತ ಹೇಳಿ ಸುಮ್ಮನೆ ತಿಳ್ಕೊಂಬದಲ್ಲೇ ನಾನು ಬರೋದು ನೋಡಿ ಆಗ್ಲೆಲ್ಲ ಬೊಯ್ಕೆಂತಾಳೆ, ಆಗ್ಲೆಲ್ಲ ಮಾತಾಡ್ತಾಳೆ. ಬೀದಿ ಕುಕ್ಕೊಂಡು ಇವತ್ತು ನನಗೆ ಹೊಟ್ಟಿಗಿಟ್ಟಿಲ್ಲ ಬಟ್ಟಿಲ್ಲ ಮೈಗೆ ಬಟ್ಟಿಲ್ಲ ಅಂತ ಅವಳ್ತ ಕುಕ್ಕೊಂಡವಳಲ್ಲಮ್ಮ. ನಾವು ಕರ್ಕೊಬರೋಕ್ಕಾಗುತ್ತೆ ನಮ್ಮ ಅವಳು ನಂಗೆ ಮಾತಾಡ್ದವಳನ್ನ. ಯಾರು ಬೆಂಕಿ ಇಕ್ಕಿದ್ರು ಅಂತ ಅವಳಿಗೆ ಗೊತ್ತಾಗಬೇಕು ಮುಂದಾಗಿ. ಬಸಣ್ಣ ಮಾಮ ಗೊತ್ತಾಗಬೇಕು. ಅದು ಯಾರು ಬೆಂಕಿ ಇಕ್ಕಿದ್ದು? ಬಾ ಪಾಂಡಪ್ಪಣ ಕರ್ಕೊಂಬರೋಣ ಹೋಗಿ, ಅವ್ರ ಮಂತಕ್ಕೆ ಹೋಗಿ ಬಾರ್ ಪಾಂಡಪ್ಪಣ ಹೇಳು ಅಂತ. ನಾನು ಹಂಗೆ ಮಕ ಕಾಣಕ್ಕಿಲ್ಲ ಬೈಕೆ ಅಂತಾಳೆ ಅಯ್ಯಮ್ಮ. ಅಲ್ಲ ಬೆಳಗ್ಗೆಯಿಂದನ ಬೀದಿಗೆ ಬಿದ್ದಿರೋದು ಅವಳು ಮಾಡ್ಕೊಂಡಿದ್ಕೆ ಸರಿಯಾಗಿ ಆಯಿತು. ದೇವ್ರಮ್ಮನ ಸರಿಯಾಗಿ ಶಿಕ್ಷೆ ಕೊಟ್ಟ. ಬೋಲ್ ಮೆರಿತಾ ಇದ್ಲು. ನಂದೇನು ಹಂಗೆ ಮನಿ ಆಗೈತೆ ಯಾವುದೋ ಒಟ್ಟೆಯಲ್ಲಿ ಆಗೈತಾ? ಸುಮ್ಮನೆ ಇರಬೇಕು, ಹಾರಾಡಬಾರ್ದು. ಅರಮನೇನೋ ಗುಡಿಸ್ಲೋ ಯಾವುದೋ ನಮ್ಮದು ಅಂಬೋದೊಂದು ಬಾಕ್ಲೈತಲ್ಲ ಅಂಬೋದು ಒಂದು ಮನಸ್ಸಿನಾಗ ಇಕ್ಕೊಂಡು ಸುಮ್ಮನೆ ಇರಬೇಕು. ಅದನ್ನೇ 4 ಜನ ಕೇಳಿದ್ರಲ್ಲ, ನಂದು ಗುಡಿಸ್ಲು ಅರಮನೆ ಇದ್ದಂಗೆ ಐತೆ ಹಂಗೆ ಹಿಂಗೆ ಅಂತ ಹೇಳ್ಕೊಂಡು ಜಂಬ ದೌಲತ್ ಮಾಡಿದ್ಕೆ ಸರಿಯಾಗಿ ಆಯಿತು. ಅಲ್ಲ ನನ್ನ ನೋಡಿ ಬೈಕೆಂತಾಳೆ, ನನ್ನ ಮೇಲೆ ಐತಿ ಇವಾಗ ಅನುಮಾನ. ನೀನು ನಾನು ಮಾಡಿಲ್ಲ ಅಂತ ಹೇಳಿ ನೀನು ಅಂದಲ್ಲ ಬಸಣ್ಣ ಮಾಮ, ಅದಕ್ಕೆ ಇವಾಗ ನನ್ನ ಮೇಲೆ ಐತಿ. ನನ್ನ ಮೇಲೆ ಇರೋದಕ್ಕೆ ಹೋಗ್ಬಿಟ್ಟು ಹೇಳೋಣ ಬಾ. ಪಾಂಡಪಡ ಹಿಂಗೆ ಕರ್ಕೊಂಡೋಗಿ ಕೇಳೋಣ ಬಾ ಪಾಂಡಪಡೆನ ಯಾಕೆ ಇಕ್ತೆ ಏನು ಎತ್ತ ಅಂತ ಗೊತ್ತಾಗುತ್ತೆ. ಯಾಕ ಮುಂದೆ ಗೊತ್ತಿಲ್ಲ. ಅದೇ ಏನೋ ದುಡ್ಡು ಪಡ್ಡಿಂದ ಏನಾನ ಇರ್ಬೇಕೆ ನಮ್ಗೆ ಯಾತ ಸರಿಯಾಗಿ ಗೊತ್ತಿಲ್ಲ. ಏನಾನ ಅಂದಿದ್ಲ ಏನಾನ ಆ ಹುಡುಗರ್ನ ಪಡ್ಗೋರ್ನ ಏನಾನ ಅವನೇನ ಗಾಸ್ ಮಾಡಿದ್ನ ಏನ ಯಾತ್ಕಪ್ಪ ಗೊತ್ತಿಲ್ಲ. ನಡಿಯೋದೆಲ್ಲಿ ಕೇಳೋನು ಪಾಂಡಪ್ಪರ ಮಂತಕ್ಕೆ ಹೋಗೋದು. ನಡಿಯಮ್ಮ ಕೇಳೋಣ, ಕರ್ಕೊಂಬರ ನಡಿಯ ಪಾಂಡಪ್ಪನ. ಬಾರಪ್ಪ ಹೇಳು, ನೀನು ಇಕ್ತ ನೀನು ಮಾಡ್ದ ನೀನು ಒಪ್ಕೆ ಅಂತ ಹೇಳ್ತೀನಿ. ಮತ್ತೆ ಅದೇನಾಗುತ್ತೆ ಆಗಲಿ ಬಿಡಬಾರ್ದು ಬಸಣ್ಣ ಮಾಮ. ನಮ್ಮ ನಂಬ್ತಾಳ ಅಯ್ಯಮ್ಮ. ಮಕ ಕಾಣಕ್ಕಿಲ್ಲ, ನಮ್ಗೆ ಹಾಳು ಮಾಡಿ ಬೆಂಕಿ ಇಕ್ಕಿರು, ಅವ್ರು ಹಾಳಾಗಿ ಹೋಗ, ಅವ್ರ ನೆಗದ್ ಬಿದ್ದು ಹೋಗ ಅಂತ ನಮ್ಮ ಮಕ ನೋಡಿ ಬೈಕೆಂತಿರ್ತಾಳೆ. ಅಲ್ಲ ಬೀದಿ ಬಿದ್ದೈದ್ನಲ್ಲ, ನನಗೆ ಹೊಟ್ಟಿಗಿಟ್ಟಿಲ್ಲ ಮೈಗೆ ಬಟ್ಟಿಲ್ಲ ಅಂತ ಹೇಳಿ ಬೆಳಗ್ಗೆಯಿಂದ ಅವಳ್ತ ಕುಕ್ಕೊಂಡಿದ್ದೀನಲ್ಲ ಅಂಬೋದೊಂದಿಷ್ಟು ಜ್ಞಾನ ಇಲ್ಲ. ನಾನು ನೋಡ್ಕೊಂಬಂದೆ, ನಾನು ಸುಮ್ಮನೆ ಬಂದೆ, ನಾನೇನು ಕರೀಲಿಲ್ಲ ಅಯ್ಯಮ್ಮನ. ಬೀದಿಗೆ ಬಿದ್ದರೆ ಯಾರೇನು ಕರೆಯಲ್ಲ ನೋಡ್ಕೊಂಡು. ಬಾ ಅವಳು ಮಾಡೋದು ದೌಲತ್ಗೆ ಯಾರು ಕರಿಯಕ್ಕೆ ಹೋಗ್ಬಾರ್ದು ಅವಳನ್ನ, ಹಂಗೆ ಕೈ ಬಿಡ್ಬೇಕು. ಮತ್ತೆ ನೋಡ್ದಲೆ ಮಾಡ್ದಲೆ ಮಾತಾಡಬಾರ್ದು ಕಣ್ ಬಸಣ್ಣಮ್ಮ. ಇವಾಗ ಸತ್ಯವಾಗಿ ಕಂಡ್ರು ಪ್ರಮಾಣಿಸಿ ನೋಡು ಅಂತೇಳಿ ಗಾದೆನೇ ಐತೆ. ಬರ್ಬೇಕು ಬಸಣ್ಣಯ್ಯ, ಏನೆಲ್ಲ ನಮ್ಮನೆ ಕಡೆಗೆ ಇವತ್ತು. ಅಣ್ಣ ಪಂಡಣಯ್ಯ ನೀನು ತಾನೆ ಬೆಂಕಿ ಇಕ್ಕಿದ್ದು? ಆ ಚಿಕ್ಕಮ್ಮ ನಮ್ಮ ಅಪ್ಪನ ಮೇಲೆ ಜಗಳಕ್ಕೆ ಬರ್ತೈತೆ. ನೀನೊಂದು ಪಂಡಪ್ಪ ಬೆಂಕಿ ಇಕ್ಕಿದ್ದು ನಮ್ಮ ಚೌಡಮ್ಮನ ಗುಡಿಸ್ಲಿಗೆ. ಅದು ನೋಡಿರ್ ಬಂದು ನನ್ನ ಮೇಲೆ ಹಂಗೇನೇ ಜಗಳ. ಋತಮ್ಮನ ಮಕ ನೋಡಿ ಆಗ್ಲಲ್ಲ ಬೈಕ್ಯಂಬತ್ತೆ, ಪ್ರವೀಣ್ ಬೈಕ್ಯಂಬತ್ತೆ, ಬರೇ ನಮ್ಮನ್ನ ಬೈಕ್ಯಂಬತ್ತೈತಪ್ಪ. ನೀನು ಮಾಡಿರೋದಕ್ಕೆ ನೋಡು ನಮ್ಮನ್ನ ಬೈಕ್ಯಂಬತ್ತೈತಿ. ನೀನು ಹೇಳ್ಬೇಕು ಹೋಗಿ ನಾನೇ ಇಕ್ಕಿದ್ದು ಅಂತ. ಹೋಗತ್ತ ಅಲ್ಲಿ ನೋಡಿ ಮುಂಡೆ ನೆನೆಸ್ಕೊಂಡ್ರೆ ನನಗೆ ಅಷ್ಟೇ ಸಿಟ್ಟು ಬರೋಲ್ಲ ಬಸಪ್ಪ. ನೀನು ಏನ ನಾನು ಎಲ್ಲ ಎರಡು ಸಾವಿರ ತಾಮರ ನಾನು ಬಿಡತ್ತ ಹೋಗ್ಲಿ ಅಂತ ಹೇಳಿ ನಾನು ಎಲ್ಲ ಒಂದು 500 ರೂಪಾಯಿ ಕೊಡ ಮಂದೆ 1000 ರೂಪಾಯಿ ಕೊಡ್ತೀನಿ ಅಂತು. ನನಗೂ 1000 ರೂಪಾಯಿನೇ ಕೇಳ್ಬೇಕಾಯ್ತು. ನಾನು ಅದು ಹಾಕೋಕ್ಕೆ ಒಂದಿನ ಆಗ್ಲೆಲ್ಲ ಆಯ್ಕಿದ್ನಿ. ಇವತ್ತು ಪಾಠ ಬಿದ್ದು ನಾನೆಲ್ಲ ಗರಿಪರಿ ಎಲ್ಲ ತಗೊಂಬಂದು ಒಟ್ಟು ನಂದೇ ದಾರ ಗೋಟ ಪಾಠ ಎಲ್ಲ ತಾಂಡು ಬಿಡತ್ತ ಅಂತ ಹೇಳಿ ಇರಲಿ ಮನೆಯಿಲ್ಲ ಪಂಡಪ್ಪ ಅಂತ ಗೋಳಾಡಿದ್ಲು ಲವಡಿ ಮುಂಡೆ. ಹೋಗಿ ಹಾಕ್ಕೊಟ್ರೆ ದುಡ್ಡೇ ಕೊಡಲ್ಲ. ಬ್ಯಾಂಕ್ನಾಗ ಹೋಗಿ ಬಿಡಿಸ್ಕೊ ಬರ್ತಾ ಇದ್ದಾಳೆ 2000 ರೂಪಾಯಿ ಕೊಡಮ್ಮ 1000 ರೂಪಾಯಿ ಅಂದರೆ ಇಲ್ಲ ಇವಾಗ ಕೊಡಲ್ಲ, ನಾನೇ ನೀನು ತಿಂಬಲ್ಲ, ಕೊಡ್ತೀನಿ, ನಾನೇನು ಊರು ಬಿಟ್ಟು ಹೋಗಲ್ಲ ಅಂತ ಮಾತಾಡಿಲ್ಲ. ನನಗೆ ಅದಕ್ಕೆ ಶೀಟ್ ಬಂದ್ಬಿಟ್ಟೆ ಬೆಂಕಿನ. ನಾನು ಮತ್ತೆ ಪಾಟ್ ಬಿದ್ದು ಹಾಕಿದ್ದೆ ಊರಿಗೆ ಹಬ್ಬಿಸ್ಲಾಗೆ ಹಂಗೆ ನೀರು ತೊಟ್ಟಿಕ್ಕಂಗೆ ಮಾಡ್ಕೊಟ್ಟಿದ್ನಿ. ಕೊಟ್ಟವ್ರಲ್ಲ ನನಗೆ ಅಂತ ದುಡ್ಡು ಕೊಡ್ಬೇಕು ತಾನೇ ಬಸಪ್ಪ? ನೋಡು ಪಾಪ ಇವ ಅಣ್ಣ ಇಂತಾಗೆ ಗುಡಿಸ್ಲಾಕೊಂಡು ದುಡ್ಡು ಕೊಟ್ಟಿಲ್ಲ, ಅದಕ್ಕೆ ಮತ್ತೆ ಬೆಂಕಿ ಇಕ್ಕಿರೋದು. ಹಿಂಗೆ ಮಾಡಿದ್ರೆ ಮತ್ತೆ ಜಂಬದ್ ಮಾತಾಡಿದ್ರೆ ದುಡ್ಡು ಬಿಡಿಸ್ಕೊಂಬಂದಾಳಂತೆ. 2000 ರೂಪಾಯಿ ದುಡ್ಡು ಅದ್ರ ಇಕ್ಕಿದ್ಲಂತೆ. ಗೃಹಲಕ್ಷ್ಮಿ ದುಡ್ಡು ಯಾವ್ದೋ ಬಂದಿರೋದ ಕೊಡ್ಬೇಕು ತಾನೆ. ಹೆಂಗ ಅವರು ಬಿಸ್ಲಾಗ ಹಾಕೊಟ್ಟವ್ರಲ್ಲ ಪಾಟ್ ಬಿದ್ದು ಅಂತ ಕೊಡ್ಬೇಕು ತಾನೆ. ಕೊಡ್ತಿಲ್ಲದಕ್ಕೆ ಮತ್ತೆ ಸಿಟ್ಟು ಬಂದೈತೆ ಇಕ್ಕವ್ರೆ ಸುಮ್ಮನಿರು.
ಅನುಭವಿಸ್ಲಿ. ಭಾರಿ ಜಂಬ ಐತೆ. ಅಷ್ಟಿಷ್ಟು ಜಂಬ ಇಲ್ಲ. ಐತೆ ಇಡೀ ಊರಿಗೆ ಕೊಟ್ಟು ಹೆಚ್ಚಾಗೋದು ಕಣಮ್ಮ. ಲೌಡಿ ಮುಂಡಿಗೆ ಅಷ್ಟೊಂದು ಜಂಬ ಐತಿ. ನಾನು ಬಿಡಿಸ್ಕೊಬೋತಿರೋದು ಬ್ಯಾಂಕ್ನಾಗ ಹೋಗಿರೋದು ನೋಡಿದೆ, ಓದೆ 2,000 ರೂಪಾಯಿ ಬಿಡಿಸ್ಕೊಂತು. ಒಂದು 500 ರೂಪಾಯಿನ ಕೊಡು, ನನಗೆ ಖರ್ಚಿಗಿಲ್ಲ, ನನಗೆ ಬೇಕು. ನನ್ನ ತೊಂದರೆ ತಾಪತ್ರ ಇರೋದಕ್ಕೆ ನಾನು ಮಾಡಿಕೊಟ್ಟಿರೋದು, ನಾನು ದುಡ್ಡಾಗಿನೇ ಮಾಡೋದು. ನಾನು ಬಡವನೇನೆ. ಕೊಡು, ನಾನು ಬಡವಾಗಕ್ಕೆ ಕೇಳೋದು ಕೊಡು ಅಂತಂದರೆ ಇಲ್ಲ, ನಾನು ಕೊಡಲ್ಲ. ನಾನೇನು ನಿನ್ನ ತಿಂಬಲ್ಲಿ ಹೇಳೋ ಕೊಡ್ತೀನಿ, ನಾನೇನು ಎತ್ತಾಕಲ್ಲಿ ಹೇಳೋ ಇನ್ನೊಂದು 2 ದಿನ ಕೊಡ್ತೀನಿ. ಇಲ್ಲ, ನನಗೆ ಯಾತ್ಕ ಬೇಕು, ಇವಾಗ ಕೊಡೋಕ್ಕಾಗಲ್ಲ ಕಣೋ ಪಣ್ಣಪ್ಪ, ಕೊಡಲ್ಲ ಇವಾಗ ಅಂತು. ಅದಕ್ಕೆ ನನಗೆ ಶೀಟ್ ಬಂತು, ಅದಕ್ಕೆ ಈಗ ಬಂದುಬಿಟ್ಟೆ ಹೋಗಿ. ಕೊಡಲಿಲ್ಲ ಅಂತ ಹೇಳಿ. ಮತ್ತು ನಮ್ಗೆ ಹಂಗೇನೆ ಕೆಲಸ ಮಾಡಿದವ್ರಿಗೆ ಏಟೊಟ್ಟುರಿಯನೋ ಹೇಳೋ ಬಸಪ್ಪ. ಪಾಪ ಪಾಟ್ ಬಿದ್ದು ಹಾಕಿದ್ದೆ ಕಣ ಒಂದಿನ ಆಗ್ಲಲ್ಲ. ನಾನು ಹಂಗೆ ಅನ್ಕೊಂಡೆ, ಪಾಪ ಒಬ್ಬನೇ ಪಾಟ್ ಬೀಳ್ತಾನೆ. ಒಟ್ಟು ನೋಡು ದಾರ ಪಬ್ರ ಒಟ್ಟು ಕಟ್ಟಿ ತತ್ತಿ ಪತ್ತಿ ಎಳ್ದು ಹೆಂಗೆ ಗಾಳಿಪಾಳಿಗೆ ಗರಿ ಆರಿಸ್ದಂಗೆ ಎಲ್ಲ ಅಚ್ಚುಕಟ್ಟಾಗಿ ಮಾಡಿಕೊಟ್ಟಿದ್ದ. ಕೊಡಬೇಕಾಗಿತ್ತು. ಕೊಡ್ದಲೇನೆ ಅವಳು ಇಂಥದ್ದು ಮಾಡಿರೇ ಯಾರಿಗೆ ತಾನೇ ಇಷ್ಟ ಆಗುತ್ತೆ ಹೇಳು? ಸುಮ್ಕಿರು, ನೀನು ಮಾಡಿರೋದೇ ಒಳ್ಳೇದು. ಈಗ ಬೀದಿಗೆ ಬಿದ್ದು ನನಗೆ ಮೆಟ್ಟಿಲ್ಲ, ಕಾಲಿಗೆ ಮೆಟ್ಟಿಲ್ಲ, ಹೊಟ್ಟಿಗೆ ಇಟ್ಟಿಲ್ಲ, ಮೈಗೆ ಬಟ್ಟಿಲ್ಲ ಅಂತ ಹೇಳ್ತಾಳೆ. ಈಗ ಯಾರಪ್ಪ ಅವಳು ನೋಡ್ತಾರೆ? ಮಾಡೋದಂಥ ಜಂಬ. ಈ ತಿರ್ಗಾ ಕುಕ್ಕಂಡು ಹೊಳೋದು ರೋಡ್ನಾಗ ಯಾರನ್ನ ನೋಡ್ದಾರು ಏನು ಅನ್ಕಂಬ್ಲಿ ಅಂತ. ನಾನು ಅಪ್ಪಂತಾಗ ಹೇಳೋಣ ಅನ್ಕೊಂಡೆ. ಪನ್ನಡ ನೀನು ಬೇಡ ಅಂದಿದ್ದಲ್ಲ, ಅದಕ್ಕೆ ಹೇಳಲಿಲ್ಲ. ಮತ್ತೆ ಚಿಕ್ಕಮ್ಮ ಜಗಳಕ್ಕೆ ಬಂತ, ಅಪ್ಪನ ಮೇಲೆ ನೀನೇ ಮಾಡಿದ್ದು ಅಂತ. ಅದಕ್ಕೆ ನಾನು ಹೇಳ್ದೆ ಪನ್ನಡೆಯ. ಅಲ್ಲ, ಅವಳು ನನ್ನ ಮೇಲೆ ಜಾಗ್ಲಕ್ಕೆ ಬರೋಳು, ನನ್ನ ಮೇಲೂ ಬಸಣ್ಣ ಮಮ್ಮನ ಮೇಲೂ. ಅದಕ್ಕೇನೆ ಆ ಹುಡುಗ ಹೇಳೈತಿ. ನಮ್ಮ ಮೇಲೆ ಜಾಗ್ಲಕ್ಕೆ ಬರ್ತಾಳೆ, ನಮ್ಮನ್ನ ಮಕ ನೋಡ್ಕಿ ಬೈಕೆ ಅಂತಾಳೆ. ಹೌದು, ನಿಮ್ಮನ್ನು ನಂಬ್ತಾ ಇದ್ದಾಳೆ ಅಂತಂದರೆ ನಾನೇ ಹೋಗಿ ಹೇಳ್ತೀನಿ. ಅದೆಲ್ಲಿ ಏನು ಮಾಡ್ತಾಳೆ ನೋಡೋಣ ಚೌಡಮ್ಮ. ನಾನೇ ಬೆಂಕಿ ಇಕ್ಕಿದ್ದು, ಇವಾಗ ಏನು ಮಾಡ್ತೀಯ ಅಂತೀನಿ. ನಾನು ಕೊಟ್ಟಿದ್ದೀನಿ, ಮತ್ತು ನೀನು ದುಡ್ಡು ಕೊಡ್ಬೇಕಾಯ್ತು. ದುಡ್ಡು ಕೊಟ್ಟಿರೋ ನಾನು ಇಕ್ತಿರ್ಲಿಲ್ಲ. ನೀನು ಯಾಕೆ ದುಡ್ಡು ಕೊಡಲಿಲ್ಲ? ಅದಕ್ಕೆ ನಾನು ಬೆಂಕಿ ಇಕ್ತಿ ಅಂತ ನಾನೇ ಹೋಗಿ ಹೇಳ್ತೀನಿ. ಏನು ನಾನೇನು ಹೆದರಿಕೆಂಬಂಥದ್ದೇನಿಲ್ಲ. ನಿಮ್ಮನ್ನು ಯಾಕೆ ಬೈಕೋಬೇಕು? ನಿಮ್ಮಂಥವ್ರನ್ನು ಬೈಕೋಬಾರ್ದು ಯಾವತ್ತೂ ಬಸಣ್ಣಯ್ಯ. ನಿನ್ನಂತನ್ನು ಬೈಕೋಬಾರ್ದು. ನಿಂದೆಷ್ಟು ಒಳ್ಳೆ ಮನಸ್ಸು, ನೀನು ಎಷ್ಟು ಗುಣವಂತ. ಇವತ್ತು ನೀನು ಎಂಥ ಮನಸ್ಸು, ನೀನು ಎಂಥ ನಡ್ತೇವ ಅಂತ ನನಗೆಲ್ಲ ಗೊತ್ತೈತಿ. ನಿನ್ಯಾಕೆ ಅಂತಾಳಂತೆ ಅಲ್ಲಿ ನೋಡಿ ಮುಂದೆ ಹೋಗಿ ನಾನು ಹೇಳ್ತೀನಿ. ಏನೋ ಅನ್ಕಂಬ ಹೇಳಿ, ಇದ್ದಂಗೆ ಹೇಳ್ತೀನಿ. ನಾನೇ ಬೆಂಕಿ ಇಕ್ಕಿದ್ದು ಏನು ಮಾಡ್ತೀನಿ ನೀನು ಅಂತ ಹೇಳ್ತೀನಿ. ಸುಮ್ಮನೆ ನಿಮ್ಮನ್ನೆಲ್ಲ ತಪ್ಪಾಗಿ ತಿಳ್ಕೊಂಡೇಳಂದ್ರೆ ನಾನು ಹೋಗಿ ನಾನೇ ಹೇಳ್ತೀನಿ. ನಾನು ಮಾಡಿರೋ ತಪ್ಪು ನಾನೇ ಹೇಳ್ತೀನಿ. ಮತ್ತು ಹೇಳಿದ್ರೆ ಗೊತ್ತಾಗೋದು. ಇನ್ನೊಂದು ಸತಿ ಯಾರಿಗೇ ಆಗಲಿ ಕೆಲಸ ಮಾಡಿದವ್ರಿಗೆ ದುಡ್ಡು ಕೊಡಬೇಕು. ಕೆಲಸ ಮಾಡಿಸ್ಕೊಂಡಾಳೆ ಅಂದಮೇಲೆ ದುಡ್ಡು ಕೊಟ್ರೇನೆ ಮತ್ತೆ ಕೆಲಸ ಮಾಡೋದು. ಅಲ್ಲ ಹಿಂಗೆ ಮಾಡಿದ್ರೆ ಮತ್ತೆ ಅವರು ಕೆಲಸ ಮಾಡಿರೋದು ಹೊಟ್ಟೆ ಉರಿಯತ್ತೆ. ಯಾರಿಗೇ ಆಗಲಿ ಹೊಟ್ಟೆ ಉರಿತೈತೆ ಹೇಳಪ್ಪ. ಹೊಟ್ಟೆ ಉರಿದೋಗುತ್ತೆ ಹಿಂಗೆ ಮಾಡಿದರೆ. ಅವಳು ಫಸ್ಟು ಸರಿಯಾಗಿರ್ಬೇಕು. ಅವಳು ಸರಿಯಾಗಿದ್ದರೆ ಎಲ್ಲರೂ ಸರಿಯಾಗಿರ್ತಾರೆ. ಎಲ್ಲರೂ ನಂಬೋದಲ್ಲ, ಸುಮ್ಮನೆ ನೋಡ್ದಲೆ ಮಾಡ್ದಲೆ. ಅದೇ ಮತ್ತೆ ನಾವು ಅವಾಗ ಕೇಳ್ಬೋದು, ಇವಣ್ಣ ಹೇಳಿದ್ರೆ ನಾವು ಅವಾಗ ಕೇಳ್ಬೋದು. ನಮ್ಮನ್ನು ನಂಬ್ತಿದ್ದಲ್ಲ, ನೀವು ಹೆಂಗಂದೆ ಅಂತ ಕೇಳ್ಬೋದು ನಾವು. ಬರಮ್ಮ ಹೋಗೋಣ ಬಾ, ಹೇಳ್ತೀನಿ. ಆಯಮ್ಮನ ಎದುರಿಗೆ ಹೇಳ್ತೀನಿ ಬಾ. ಏನು ಹೆದರಿಕೆ ಅಂತದ್ದು ಏನಿಲ್ಲ. ನಾನು ಮಾಡಿದ್ನಿ, ಇವತ್ತು ನಾನು ಬೆಂಕಿ ಇಕ್ಕಿದ್ನಿ ಅಷ್ಟೇ. ಅದಕ್ಕೂ ಸರಿ ಆಯ್ತು. ನನ್ನವೇ ಗರಿ, ನನ್ನವೇ ಊಟ, ನನ್ನದೇ ದಾರ, ನಂದೇ ಎಲ್ಲ. ನಾನೇ ತಂತಿ ತಣಗೆ, ನಮ್ಮ ಮನೆಗಳು ತಂತಿ ಎಲ್ಲ ತಣಗೆ ಬಿದ್ದೈನಿ. ನಮ್ಮ ಮನೆಗಳು ದಾರ ಎಲ್ಲ ತಣಗೆ ಬಿದ್ದೈನಿ. ನಾನು ಬಾಳೆಕೊಂದೆಲ್ಲ ಸಿಕ್ಕಂಬಂದು ಅದನ್ನ ದಾರ ಮಾಡ್ಕೊಂಡು 7 ಪಾಟ್ ಬಿದ್ದು ಮಾಡಿಕೊಟ್ಟೆ ಇನ್ನು. ಬಿಡೋ, ನನಗೂ ಒಂದು 4 ಕಾಸು ಯಾತ್ಗಾನ ಬೋರ್ಲಿ ಅಂತ ನಾವು ಬಡವ್ರಿಗೆ ಆಗ್ಬೇಕು ಅಂತೇಳಿ ನಾನು ಏನು 2,000 ಗಟ್ಟಲೆ ತಾಮಲ್ಲ, ಒಂದು 500,000 ಕೇಳ್ತೀನಿ. ಹಾಕ್ಕೊಟ್ಟಿದ್ದು ಕೊಡಮ್ಮ ಅಂತ ಎಲ್ಲ ಗೋರಿ ಪರಿ ಹಾಕೊಂಬಂದಿಂಗೆ ಎಲ್ಲ ಮಾಡಿಕೊಟ್ಟಿದ್ಕೆ ಇಂಥದ್ದು ಮಾಡೋದು. ನಾನು ಹೇಳ್ತೀನಿ ನಡಿಯಮ್ಮ ತಮ್ಮ ನೋಡೆ. ಬಸಪ್ಪ ಬಸಪ್ಪ ಹೇಳ್ತೀನಿ. ಏನು ಹೆದರಿಕೆ ಅಂತದ್ದೇನಿಲ್ಲ, ಹೇಳ್ತೀನಿ ಬರ್ರಿ. ನಿಮ್ಮನ್ನೆಲ್ಲ ಯಾಕೆ ಅನ್ಬೇಕು? ಅವಳು ಅಂದ್ಕೊಳ್ಳಿ ನಾನು ಮಾಡಿರೋದಂತ ನಾನೇ ಮಾಡಿರೋ ತಪ್ಪು ಒಪ್ಕೊಂತೀನಿ. ಬಾ ಇಲ್ಲಿ ಹೋಗೋಣ. ನೋಡಿದ್ರಲ್ಲ ವೀಕ್ಷಕರೇ, ಪಣಪಣದಿಂದ ದುಡ್ಡು ಕೊಟ್ಟಿಲ್ಲ, ಗುಡ್ಲಾಕ್ಸ್ಕೊಂಡ್ರದ. ಅದಕ್ಕೇನೆ ಬ್ಯಾಂಕ್ನಾಗ ಹೋಗಿ ಬರ್ಬೇಕಾದ್ರೆ ದುಡ್ಡು ಕೇಳೈತೆ. ಇಲ್ಲ ನಾನು ಕೊಡಲ್ಲ, ನಾನೇನು ಊರು ಬಿಟ್ಟು ಹೋಗ್ತೀನಿ, ಹಿಂಗೆ ನನಗೆ ಯಾತ್ಕೋಬೇಕು, ಸದ್ಯಕ್ಕೆ ಕೊಡೋಕ್ಕಾಗಲ್ಲ. ಎಲ್ಲ ಕೆಲಸ ಮುಗಿದ್ಮೇಲೆ ಹಂಗೇನೆ ಚಡಮ್ ಮಾತಾಡೋದು. ಅದಕ್ಕೇನೆ ಅವಳು ಈ ಬಣ್ಣಗೆ ಸಿಟ್ಟು ಬಂದೈತೆ. ಮತ್ತೆ ಒಂದು ಉರಿಯ ಬಿಸ್ಲಾಗ ಒಂದಿನ ಆಗ್ಲಲ್ಲ ಬೆಳಗ್ಗೆಯಿಂದ ಬೈಗಾಗತ್ತಕ ಹಾಕಿ ಕೊಟ್ಟೈತೆ. ಕೊಡಲಿಲ್ಲ ಅಂದ್ರೆ ಮತ್ತೆ ಇವ್ರಿಗೆ ಎಷ್ಟು ಹೊಟ್ಟೆ ಉರಿಯಾಕಿಲ್ಲ, ಯಾರಿಗೆ ತಾನೇ ಸಿಟ್ಟು ಬರೋಕ್ಕಿಲ್ಲ ಹೇಳ್ರಿ. ಅದಕ್ಕೆ ಇವಾಗ ನಮ್ಮನ್ನು ಬೈಕೆ ಮಾಡಲ್ಲ. ಇವಾಗ ಈ ಅಣ್ಣ ಬಾರಣ ನೀನೇ ಹೇಳು ಅಂತ ಕರ್ಕೊಂಡು ಹೋಗ್ತಾ ಇದ್ದೀವಿ. ಅವರು ಇವಾಗ ಹೇಳಿರೋ ಅದಕ್ಕೊಂದು ಅರ್ಥ ಇರುತ್ತೆ. ನಮ್ಮನ್ನು ಬೈಕೆಂತಿದ್ಲಲ್ಲ, ಇವಾಗ ಈ ಅಣ್ಣ ಕರ್ಕೊಂಡೋಗಿ ಸರಿಯಾಗಿ ಹೇಳಿಸ್ತೀವಿ. ಅವ ಸರಿಯಾಗಿ ನಾನು ಚೆನ್ನಾಗಿ ಹೋಗುತ್ತೆ ಬರ್ತೀನಿ. ನಮ್ಮನ್ನು ನಂಬ್ತಿದ್ದಲ್ಲೇ ನೋಡ್ದಲ್ಲೇ ಮಾಡ್ದಲ್ಲೇ ಯಾಕೆ ಮಾತಾಡಿದೆ ನೀನು ಅಂತ ಹೇಳಿ ಸರಿಯಾಗಿ ಹೋಗುತ್ತೆ ಬರ್ತೀನಿ. ನೋಡ್ತಾ ಇರಿ, ನೆನನಾಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.